ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಾಮರ್ಸ್ ವರ್ಲ್ಡ್. ನಾನು ಸಂದೇಶ್. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದಂತಹ ಸಂದರ್ಭ 1947. ಡಾಲರ್ನ ಎದುರು ರೂಪಾಯಿ ಮೌಲ್ಯ ಇದ್ದದ್ದು ₹3.30. 2026 ಈ ವಿಡಿಯೋವನ್ನು ರೆಕಾರ್ಡ್ ಮಾಡುವಂತಹ ಈ ಹೊತ್ತಿಗೆ ಅದೇ ಒಂದು ಡಾಲರ್ನ ಬೆಲೆ ₹95.33 ಆಗಿದೆ. ಟಿವಿಯಲ್ಲಿ, ಪೇಪರ್ನಲ್ಲಿ ಪ್ರತಿನಿತ್ಯ ಕೇಳಿ ಬರುವಂತಹ ಸುದ್ದಿ ರೂಪಾಯಿ ಮೌಲ್ಯ ಕುಸಿತ, ರೂಪಾಯಿ ಮೌಲ್ಯ ಕುಸಿತ, ರೂಪಾಯಿ ಮೌಲ್ಯ ಕುಸಿತ. ಸ್ನೇಹಿತರೆ, ಕೆಲವೊಮ್ಮೆ ಅನ್ನಿಸ್ತದೆ ಈ ಕುಸಿತಗಳ ಸುದ್ದಿಯನ್ನ ಕೇಳಿ 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 ನಮ್ಮ ಹೃದಯವೊಂದು ಕುಸಿಯದಿದ್ರೆ ಸಾಕು ದೇವ್ರೆ ಅಂತ ಅನ್ನಿಸಿಬಿಡುತ್ತೆ. ಅದೇನೇ ಇರಲಿ, ಇವತ್ತು ನಮ್ಮ ಹತ್ತಿರ ಇರುವಂತಹ ₹200 ನೋಟಿನ ಬೆಲೆ ಇವತ್ತು 200 ಆಗಿರ್ತದೆ, ನಾಳೆ ಕೂಡ 200 ಆಗಿರ್ತದೆ. ಅದು 190, 180 ಆಗೋದಿಲ್ಲ. ಹಾಗಾದ್ರೆ ರೂಪಾಯಿ ಮೌಲ್ಯ ಕುಸಿತ ಅಂತಂದ್ರೆ ಏನು? ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳನ್ನ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಪೂರ್ತಿ ವಿಡಿಯೋನ ನೋಡಿ ಒಂದೊಳ್ಳೆ ನಾಲೆಜ್ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಚೆನ್ನಾಗಿರೋದು ಸ್ನೇಹಿತರೆ, ರೂಪಾಯಿ ಮೌಲ್ಯ ಬಿದ್ದಿದೆ ಅಂತಂದ್ರೆ ಭಾರತದ ಒಳಗೆ ಅದರ ಮೌಲ್ಯ ಕಡಿಮೆ ಆಯಿತು ಅಂತ ಅರ್ಥ ಅಲ್ಲ. ಬದಲಾಗಿ ಬೇರೆ ಕರೆನ್ಸಿಗಳಿಗೆ ಕಂಪೇರ್ ಮಾಡಿದ್ರೆ, ವಿಶೇಷವಾಗಿ ಅಮೆರಿಕದ ಡಾಲರ್ಗೆ ಕಂಪೇರ್ ಮಾಡಿದ್ರೆ ಅದರ ಮೌಲ್ಯ ಕಡಿಮೆ ಆಯಿತು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇವತ್ತು ನೀವು $1 ಪರ್ಚೇಸ್ ಮಾಡಲಿಕ್ಕೆ ₹90 ಕೊಟ್ರೆ, ನಾಳೆ ಅದೇ $1 ಪರ್ಚೇಸ್ ಮಾಡಲಿಕ್ಕೆ ₹95 ಕೊಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಇದರ ಅರ್ಥ ಡಾಲರ್ ಸ್ಟ್ರಾಂಗ್ ಆಗ್ತಾ ಉಂಟು, ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಉಂಟು ಅಂತ. ಇದನ್ನೇ ಕರೆನ್ಸಿ ಡಿಪ್ರಿಸಿಯೇಷನ್ ಅಂತ ಹೇಳೋದು. ಹಾಗಾದ್ರೆ ಡಿವ್ಯಾಲ್ಯೂಯೇಷನ್ ಅಂತಂದ್ರೆ ಏನು? ಸ್ನೇಹಿತರೆ, ಡಿಪ್ರಿಸಿಯೇಷನ್ ಅಂಡ್ ಡಿವ್ಯಾಲ್ಯೂಯೇಷನ್ ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ. ಡಿವ್ಯಾಲ್ಯೂಯೇಷನ್ ಅಂದ್ರೆ ಗವರ್ಮೆಂಟ್ ಆರ್ RBI ಉದ್ದೇಶಪೂರ್ವಕವಾಗಿ ತನ್ನ ದೇಶದ ಕರೆನ್ಸಿ ಮೌಲ್ಯವನ್ನ ಕಡಿಮೆ ಮಾಡಿದ್ರೆ ಅದನ್ನ ಡಿವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಡಿವ್ಯಾಲ್ಯೂಯೇಷನ್ ಮಾಡುವಂತ ರೀಸನ್ ಏನಂತಂದ್ರೆ, ವಿದೇಶದಲ್ಲಿ ನಮ್ಮ ದೇಶದ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಲಿ, ಅದರಿಂದ ವಿದೇಶಿಗರು ಹೆಚ್ಚು ಹೆಚ್ಚು ನಮ್ಮ ದೇಶದ ವಸ್ತುಗಳನ್ನ ಪರ್ಚೇಸ್ ಮಾಡಲಿ. ಸೊ ನಮ್ಮ ದೇಶದ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಆ ಉದ್ದೇಶದಿಂದ ಡಿವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾರೆ. 1966 ಹಾಗೂ 1991ರಲ್ಲಿ ಭಾರತದಲ್ಲಿ ಈ ರೀತಿ ಮಾಡಲಾಗಿತ್ತು. ಬಟ್ ಕರೆನ್ಸಿ ಪ್ರೈಸ್ ವೇರಿಯೇಷನ್ಗೆ ಮೇಜರ್ ರೀಸನ್ ಏನಂದ್ರೆ ಅದು ಡಿಪ್ರಿಸಿಯೇಷನ್. ಡಿವ್ಯಾಲ್ಯೂಯೇಷನ್ ಅನ್ನೋದು ತುಂಬಾ ರೇರ್ ಕೇಸ್. ಹಾಗಾದ್ರೆ ಒಂದು ಕ್ವಶನ್ ಬರ್ತದೆ, ಮಾರ್ಕೆಟ್ ಹೇಗೆ ರೂಪಾಯಿ ಮೌಲ್ಯವನ್ನು ನಿರ್ಧಾರ ಮಾಡ್ತದೆ ಅಂತ. ಇಟ್ಸ್ ವೆರಿ ಈಸಿ. ಈಗ ಸಂತೆಯಲ್ಲಿ ನೀರುಳ್ಳಿ, ಟೊಮ್ಯಾಟೊದ ಪ್ರೈಸ್ ಡಿಮ್ಯಾಂಡ್ ಮತ್ತೆ ಸಪ್ಲೈಗೆ ತಕ್ಕಂತೆ ಬದಲಾಗ್ತಾ ಇರ್ತದೆ ಅಲ್ವಾ? ಅದೇ ರೀತಿ ಕರೆನ್ಸಿ ಮಾರ್ಕೆಟ್ನಲ್ಲಿ ಡಾಲರ್ ಮತ್ತೆ ರುಪೀಸ್ನ ಮೌಲ್ಯ ಕೂಡ ಡಿಮ್ಯಾಂಡ್ ಮತ್ತೆ ಸಪ್ಲೈಗೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ಸ್ನೇಹಿತರೆ, ಭಾರತ ಕ್ರೂಡ್ ಆಯಿಲ್ ಅನ್ನ ವಿದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತದೆ. ಒಂದು ಫೋನ್ ರೆಡಿ ಮಾಡ್ಲಿಕ್ಕೂ ಚಿಪ್ಗಳು ಬೇಕಾಗ್ತದೆ, ಅದನ್ನ ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಫಾರಿನ್ ಯೂನಿವರ್ಸಿಟಿಗಳ ಫೀಸ್ ಕಟ್ಟಲಿಕ್ಕೋ, ಫಾರಿನ್ ಟ್ರಿಪ್ಸ್ ಮಾಡ್ಲಿಕ್ಕೋ ಇವೆಲ್ಲದಕ್ಕೂ ನಮಗೆ ಡಾಲರ್ಸ್ ಬೇಕು. ನಮ್ಮ ದೇಶದ ಒಳಗೆ ನಾವು ರೂಪಾಯಿಯಲ್ಲೇ ವ್ಯವಹಾರ ಮಾಡ್ತೀವಿ, ಆದ್ರೆ ವಿದೇಶದೊಂದಿಗೆ ವ್ಯವಹಾರ ಮಾಡಲಿಕ್ಕೆ ನಮಗೆ ಡಾಲರ್ ಬೇಕು. ಸೊ ನಾವು ಫಾರಿನ್ ಇಂದ ಏನೇ ಪರ್ಚೇಸ್ ಮಾಡಬೇಕಂದ್ರೂ ಫಸ್ಟ್ ರೂಪಾಯಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ಇದರಿಂದ ಡಾಲರ್ಗೆ ಬೇಡಿಕೆ ಸೃಷ್ಟಿಯಾಗ್ತದೆ. ಒಂದು ವಸ್ತುವಿಗೆ ಬೇಡಿಕೆ ಜಾಸ್ತಿ ಆದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಡಾಲರ್ ದುಬಾರಿ ಆಗ್ತದೆ. ಇಟ್ ಮೀನ್ಸ್ ರೂಪಾಯಿ ಮೌಲ್ಯ ಕಡಿಮೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ವರ್ಡ್ ಅಂತಂದ್ರೆ ಅದು ಕರೆಂಟ್ ಅಕೌಂಟ್ ಡೆಫಿಸಿಟ್. ಈಗ ನಮ್ಮದೇ ಎಕ್ಸಾಂಪಲ್ ತಗೊಳ್ಳುವ. ನಮ್ಮ ಖರ್ಚು ಅನ್ನುವಂಥದ್ದು ನಮ್ಮ ಆದಾಯಕ್ಕಿಂತ ಜಾಸ್ತಿ ಆದ್ರೆ ಏನಾಗ್ತದೆ? ನಾವು ಯಾರ ಬಳಿ ಆದ್ರೂ ಸಾಲವನ್ನ ಪಡಿಬೇಕಾಗ್ತದೆ. ಅದೇ ರೀತಿ ಭಾರತ ವಿದೇಶಗಳಿಂದ ಪರ್ಚೇಸ್ ಜಾಸ್ತಿ ಮಾಡಿ ಕಡಿಮೆ ಸೇಲ್ ಮಾಡಿದ್ರೆ ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಉಂಟಾಗ್ತದೆ. ನಾವು ಪರ್ಚೇಸ್ ಮಾಡುವುದಕ್ಕೆ ಡಾಲರ್ನ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕು. ನಾವು ಸೇಲ್ ಮಾಡಿದ್ರೆ ಡಾಲರ್ನ ಮೂಲಕ ಪೇಮೆಂಟ್ ನಮಗೆ ಬರ್ತದೆ. ನಾವು ಪೇಮೆಂಟ್ ಅನ್ನ ಜಾಸ್ತಿ ಮಾಡಿ ಕಡಿಮೆ ರಿಸೀವ್ ಮಾಡಿದ್ರೆ ಆವಾಗ ಡಾಲರ್ನ ಶಾರ್ಟೇಜ್ ಉಂಟಾಗ್ತದೆ. ಇದರಿಂದ ಡಾಲರ್ನ ಮೌಲ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಬಿಕಾಸ್ ಡಾಲರ್ಗೆ ಡಿಮಾಂಡ್ ಜಾಸ್ತಿ ಆಗ್ತದೆ. ಸೊ ರುಪೀಸ್ನ ಪ್ರೈಸ್ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಫಾರಿನ್ ಇನ್ವೆಸ್ಟರ್ ಇಂಡಿಯನ್ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅಂತಹ ಇನ್ವೆಸ್ಟ್ಮೆಂಟ್ಗಳನ್ನು ನಾವು FPI ಅಂತ ಹೇಳ್ತೇವೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಈಗ ಅದೇ ಇನ್ವೆಸ್ಟರ್ಗೆ ಅಮೆರಿಕದ ಮಾರ್ಕೆಟ್ನಲ್ಲಿ, ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚು ಲಾಭ ಸಿಗ್ತದೆ ಅಂತ ಗೊತ್ತಾದ್ರೆ ಅವನೇನ್ ಮಾಡ್ತಾನೆ? ಇಲ್ಲಿ ಹೂಡಿಕೆ ಮಾಡಿದಂತಹ ಮೊತ್ತವನ್ನ ಹಿಂದಕ್ಕೆ ಪಡೆದು ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾನೆ. ಹಾಗೆ ಮಾಡಬೇಕಾದ್ರೆ ಅವನು ರೂಪಾಯಿಯನ್ನ ಮಾರಿ ಡಾಲರ್ ಅನ್ನ ಪರ್ಚೇಸ್ ಮಾಡಬೇಕಾಗ್ತದೆ. ಅವಾಗ ಡಾಲರ್ನ ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಡಾಲರ್ನ ವ್ಯಾಲ್ಯೂ ಜಾಸ್ತಿಯಾಗಿ ರೂಪಾಯಿ ವ್ಯಾಲ್ಯೂ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಹಾಗಾದ್ರೆ ಎಲ್ಲಾ ಸಂದರ್ಭದಲ್ಲೂ ರೂಪಾಯಿ ಮೌಲ್ಯ ಬೀಳ್ತಾನೆ ಇರೋದಿಲ್ಲ.
ಭಾರತ ಹೆಚ್ಚು ಹೆಚ್ಚು ಎಕ್ಸ್ಪೋರ್ಟ್ ಅನ್ನು ಮಾಡಿದ್ರೆ, ವಿದೇಶದಲ್ಲಿ ಭಾರತದ ವಸ್ತುಗಳನ್ನು ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡಿದ್ರೆ, ಭಾರತಕ್ಕೆ ವಿದೇಶದಿಂದ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗಿ ಬಂದ್ರೆ ಇದರಿಂದ ಡಾಲರ್ ಅನ್ನುವಂಥದ್ದು ಭಾರತಕ್ಕೆ ಹರಿದು ಬರ್ತದೆ. ಆವಾಗ ಡಾಲರ್ನ ಪೂರೈಕೆ ಎನ್ನುವಂಥದ್ದು ಹೆಚ್ಚಾಗಿ ರೂಪಾಯಿ ಮೌಲ್ಯ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ಸ್ನೇಹಿತರೆ, ರೂಪಾಯಿ ಮೌಲ್ಯ ಅನ್ನುವಂಥದ್ದು ವೇಗವಾಗಿ ಕುಸಿತಾ ಇದ್ರೆ ಅದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಇದಕ್ಕಿರುವಂತಹ ಉತ್ತರ ಆರ್ ಬಿ ಐ ರೂಪಾಯಿ ಮೌಲ್ಯವನ್ನ ನೇರವಾಗಿ ಫಿಕ್ಸ್ ಮಾಡೋಕೆ ಆಗೋದಿಲ್ಲ. ಬದಲಾಗಿ ಜನರಿಗಿರುವ ಆತಂಕವನ್ನ ಕಡಿಮೆ ಮಾಡ್ತದೆ, ಅತಿಯಾದ ಏರಿಳಿತವನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತದೆ. ಹಾಗಾದ್ರೆ ಆರ್ ಬಿ ಐಗಿರುವ ಮೊದಲ ಆಪ್ಷನ್ ಏನು ಅಂತ ಕೇಳಿದ್ರೆ ಅದೇ ಡಾಲರ್ ಇಂಟರ್ವೆನ್ಷನ್. ಇಟ್ ಮೀನ್ಸ್ ಭಾರತದ ಬಳಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರ್ತದೆ. ಅಂತಂದ್ರೆ ಈ ಫಾರಿನ್ ಕರೆನ್ಸಿಗಳನ್ನ, ಗೋಲ್ಡ್ಗಳನ್ನ ನಮ್ಮ ಅಕೌಂಟ್ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೇವೆ. ಸೊ ಮಾರ್ಕೆಟ್ನಲ್ಲಿ ಡಾಲರ್ ಶಾರ್ಟೇಜ್ ಆದರೆ ಆರ್ ಬಿ ಐ ತನ್ನಲ್ಲಿ ಇಟ್ಟುಕೊಂಡಿರುವಂತಹ ಡಾಲರ್ ಅನ್ನ ಮಾರ್ತದೆ. ಆವಾಗ ಮಾರ್ಕೆಟ್ನಲ್ಲಿ ಡಾಲರ್ನ ಪೂರೈಕೆ ಹೆಚ್ಚಾಗಿ ರೂಪಾಯಿ ಮೇಲಿನ ಒತ್ತಡ ಕಡಿಮೆ ಆಗ್ತದೆ. ಆರ್ ಬಿ ಐಗೆ ಇರುವಂತಹ ಎರಡನೇ ಆಪ್ಷನ್ ಅಂತಂದ್ರೆ ಅದು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ಮಾರ್ಕೆಟ್ನಲ್ಲಿ ರೂಪಾಯಿ ಚಲಾವಣೆ ಎನ್ನುವಂಥದ್ದು ಹೆಚ್ಚೂ ಆಗದಂತೆ ಕಡಿಮೆಯೂ ಆಗದಂತೆ ನೋಡಿಕೊಳ್ಬೇಕು. ಮಾರ್ಕೆಟ್ನಲ್ಲಿ ರೂಪಾಯಿ ಚಲಾವಣೆ ಹೆಚ್ಚಾದ್ರೆ ಇನ್ಫ್ಲೇಷನ್ ಆಗುವಂತ ಚಾನ್ಸಸ್ ಇರ್ತದೆ, ಬೆಲೆ ಏರಿಕೆ ಆಗುವಂತ ಚಾನ್ಸಸ್ ಇರ್ತದೆ. ಹಾಗಂತ ರೂಪಾಯಿಯ ಚಲಾವಣೆ ಎನ್ನುವಂಥದ್ದು ಕಡಿಮೆ ಆದರೆ ಅಲ್ಲಿ ಎಕನಾಮಿಕ್ ಗ್ರೋತ್ಗೆ ಪೆಟ್ಟು ಬೀಳುವಂತ ಚಾನ್ಸಸ್ ಇರ್ತದೆ. ಆದ್ದರಿಂದ ಆರ್ ಬಿ ಐ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಹಾಗೂ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಗಳಿಂದ ಲಿಕ್ವಿಡಿಟಿಯನ್ನ ನ್ಯೂಟ್ರಲ್ ಆಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಥರ್ಡ್ ಆಪ್ಷನ್ ಫಾರೆಕ್ಸ್ ಸ್ವ್ಯಾಪ್. ಇದರಲ್ಲಿ ಆರ್ ಬಿ ಐ ಬ್ಯಾಂಕ್ಗಳಿಗೆ ಟೆಂಪ್ರವರಿಯಾಗಿ ಡಾಲರ್ ಅನ್ನ ಕೊಡ್ತದೆ, ಅದಕ್ಕೆ ಬದಲಾಗಿ ರುಪೀಸ್ ಅನ್ನ ಪಡೆದುಕೊಳ್ತದೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪುನಃ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಳ್ತದೆ. ಇದರಿಂದ ಸಡನ್ ಆಗಿ ಕ್ರಿಯೇಟ್ ಆದ ಡಾಲರ್ನ ಕೊರತೆಯನ್ನ ಮ್ಯಾನೇಜ್ ಮಾಡಬಹುದು. ಫೋರ್ತ್ ಆಪ್ಷನ್ ಕ್ಯಾಪಿಟಲ್ ಇನ್ಫ್ಲೋ ಅನ್ನ ಹೆಚ್ಚಿಸೋದು. ಭಾರತಕ್ಕೆ ವಿದೇಶದಿಂದ ಹೆಚ್ಚು ಹೂಡಿಕೆ ಬಂದ್ರೆ ಹೆಚ್ಚು ಡಾಲರ್ ಭಾರತಕ್ಕೆ ಬರ್ತದೆ. ಇದರಲ್ಲಿ ಒಂದು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಒಂದು ಫಾರಿನ್ ಕಂಪನಿ ಭಾರತದಲ್ಲಿ ಫ್ಯಾಕ್ಟರಿ ಹಾಕಿದ್ರೆ ಅದರ ಹಿಡಿತ ಅನ್ನುವಂಥದ್ದು ಆ ಫಾರಿನ್ ಕಂಪನಿಯ ಕಂಟ್ರೋಲ್ನಲ್ಲಿ ಇರ್ತದೆ. ಆರ್ ಓನರ್ಶಿಪ್ ಅನ್ನ ಪಡೆದುಕೊಳ್ಳುವಂತ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದನ್ನ FDI ಅಂತೇವೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇನ್ನು FPI ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಇಟ್ ಮೀನ್ಸ್ ವಿದೇಶಿ ಹೂಡಿಕೆದಾರ ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿ ಶೇರ್ ಅಥವಾ ಬಾಂಡ್ ಅನ್ನ ಪರ್ಚೇಸ್ ಮಾಡ್ತಾನೆ. ಇದರಿಂದ ಕಂಪನಿಯ ಓನರ್ಶಿಪ್ ಪಡೆದುಕೊಳ್ಳುವಂತ ಉದ್ದೇಶ ಅವನಿಗಿರೋದಿಲ್ಲ. ಅಂತಹ ಇನ್ವೆಸ್ಟ್ಮೆಂಟ್ಗಳನ್ನು ನಾವು FPI ಅಂತ ಹೇಳ್ತೇವೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಇದರಿಂದ ಭಾರತಕ್ಕೆ ಹೆಚ್ಚು ಡಾಲರ್ ಹರಿದು ಬರ್ತದೆ. ಸ್ನೇಹಿತರೆ, ಪ್ರತಿ ಬಾರಿ ರೂಪಾಯಿ ಮೌಲ್ಯ ಕುಸಿತ ಆಗುವಂಥದ್ದು ಕೆಟ್ಟ ಸುದ್ದಿ ಆಗಿರೋದಿಲ್ಲ. ಯಾಕಂತಂದ್ರೆ ರೂಪಾಯಿ ಮೌಲ್ಯ ಕುಸಿತ ಆದ್ರೆ ಫಾರಿನ್ ನಲ್ಲಿ ಇಂಡಿಯನ್ ವಸ್ತುಗಳ ಬೆಲೆ ಅನ್ನುವಂಥದ್ದು ಕಡಿಮೆ ಆಗ್ತದೆ, ಜನ ಹೆಚ್ಚು ಹೆಚ್ಚು ಅದನ್ನ ಪರ್ಚೇಸ್ ಮಾಡ್ತಾರೆ. ಆದ್ದರಿಂದ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಹಾಗಂತ ವೇಗವಾಗಿ ರೂಪಾಯಿ ಮೌಲ್ಯ ಕುಸಿತ ಇದ್ರೆ ಇದರಿಂದ ಇನ್ವೆಸ್ಟರ್ಸ್ಗಳು ನಂಬಿಕೆಯನ್ನ ಕಟ್ಕೊಳ್ತಾರೆ, ಇಂಡಿಯಾದಲ್ಲಿ ಹಣದುಬ್ಬರ ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಸೊ ಆರ್ ಬಿ ಐ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತದೆ. ಸ್ನೇಹಿತರೆ, ರೂಪಾಯಿ ಮೌಲ್ಯ ಕುಸಿತ ಅಂತಂದ್ರೆ ಖಾಲಿ ಪೇಪರ್ ನೋಟಿನ ಕಥೆಯಲ್ಲ. ಎಕ್ಸ್ಪೋರ್ಟ್, ಇಂಪೋರ್ಟ್, ಕ್ರೂಡ್ ಆಯಿಲ್, ಫಾರಿನ್ ಇನ್ವೆಸ್ಟ್ಮೆಂಟ್, ವಾರ್, ಇಂಡಿಯನ್ ಪಾಲಿಟಿಕ್ಸ್, ಇಂಡಿಯನ್ ಎಕಾನಮಿ, ಇಷ್ಟೂ ವಿಷಯಗಳನ್ನು ಒಳಗೊಂಡಿರ್ತದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಇಷ್ಟೇ ಸಿಂಪಲ್ ಆಗಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನೊಂದಿಗೆ ಸಿಗೋಣ. ಅಲ್ಲಿವರೆಗೆ ಬಾಯ್.